ಎಲ್ರಿಗೂ ನಮಸ್ಕಾರ. ನಾನು ಎಸ್ ಸತೀಶ್ ಕುಮಾರ್ ಕೋಟೇಶ್ವರ. ಬಹಳ ವಿಚಿತ್ರವಾದಂತಹ ಲೋಕಸಭಾ ಚುನಾವಣೆ ನಡೀತಾ ಇದೆ. ಜನರ ಮನಸ್ಸಿನಲ್ಲಿ ಏನಿದೆ, ಏನಾಗಬೇಕು, ಏನಾಗ್ತದೆ ಅನ್ನುವಂತಹದ್ದು ಒಂದು ಚಿತ್ರಣ ನೋಡ್ತಾ ಇದ್ದೀವಿ. ನಿಮಗೆ ಮೊನ್ನೆ ನಾನು ಶಿವಮೊಗ್ಗ ಲೈನಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡಿದ್ದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆ್ಯಕ್ಚುಲಿ BY ರಾಘವೇಂದ್ರ ಅವರಿಗೆ ಎಲ್ಲ ಕಡೆ ಕೂಗು ಕೇಳಿ ಬರ್ತಾ ಇದೆ. ಈಶ್ವರಪ್ಪನವರು ಭಾಳ ಪ್ರಯತ್ನವನ್ನು ಮಾಡ್ಬೋದು, ಗೀತಕ್ಕನವರು ಪ್ರಯತ್ನವನ್ನು ಮಾಡ್ಬೋದು, ಆದರೆ ಜನರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನೋಡುವಾಗ ಒಂದು ಹೆಜ್ಜೆ ರಾಘವೇಂದ್ರ ಅವರೇ ಮುಂದಿದ್ದಾರೆ ಅಂಥೇಳಿ. BY ರಾಘವೇಂದ್ರ ಅವರು ಬಹಳ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದಲ್ಲದೆ ಪ್ರಬಲ ಜಾತಿ ವರ್ಗ ಮತ್ತು ತಂದೆಯ ಒಂದು ಹೆಸರು ಮತ್ತು BJPಯ ಕಾರ್ಯಕರ್ತರು ಭಾಳ ಉತ್ಸಾಹದಲ್ಲಿದ್ದಾರೆ. ಎಲ್ಲವನ್ನು ನೋಡುವಾಗ ಶಿವಮೊಗ್ಗ ಕ್ಷೇತ್ರ ಈ ಬಾರಿ BY ರಾಘವೇಂದ್ರ ಅವರ ಬಹಳ ಒಂದು ಪೈಪೋಟಿ ನಡೀತದೆ. ಗೆಲುವು ಸೋಲು ಮನುಷ್ಯನಿಗೆ ಗೊತ್ತಾಗಲಿಕ್ಕಿಲ್ಲ, ಅದು ರಿಸಲ್ಟ್ ಬಂದ ಮೇಲೆ. ಹಾಗಾಗಿ ರಿಸಲ್ಟ್ ಬರುವ ಮುಂಚೆ ಜನಾಭಿಪ್ರಾಯಗಳನ್ನು ನೋಡುವಾಗ ಶಿವಮೊಗ್ಗದಲ್ಲಿ ಒಂದು BY ರಾಘವೇಂದ್ರ ಅವರಿಗೆ ಒಂದು ಅವಕಾಶ ಇದೆ. ಆದರೆ ಆ ಮಟ್ಟಿಗೆ ಹೋರಾಟವನ್ನು ಕಾಂಗ್ರೆಸ್ ಯಾವ ರೀತಿ ಕೊಡ್ತದೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಬಹಳ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ನಡೀತಾ ಇದೆ. ಸುಮಾರು ನಮಗೆ 10 ಭಾಗದಲ್ಲಿ ಕಾಂಗ್ರೆಸ್ಸಿನವರು ಅವರ ಮಕ್ಕಳನ್ನೇ ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೊಂಥರ ವಿಚಿತ್ರವಾಗಿದೆ. ಯಾಕೆ ಹಾಗಾಗ್ತಾಯಿದೆ ಅಂತ ಗೊತ್ತಿಲ್ಲ. ಆದರೆ ನಿಮ್ಗೆ ಗೊತ್ತಿದೆ, ಹಣಬಲ ಇಲ್ಲದೆ ಚುನಾವಣೆ ಗೆಲ್ಲಿಕ್ಕೆ ಆಗ್ತದಾ ಅಂಥೇಳಿ. ಎಷ್ಟೇ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಆದೇಶಗಳಿದ್ದರೂ ಕೂಡ ಏನು ಹೇಳ್ತಾರೆ, ಚಾಪೆ ಒಳಗೆ ತುರ್ಕೋದಂತ ಆ ಥರ ಮಾಡಿಕೊಂಡು ಒಟ್ಟಾರೆ ನಾನು ಎಷ್ಟು ಚುನಾವಣೆಯನ್ನು ನೋಡಿದಾಗೆ ಈ ಬಾರಿ ಬಹಳ ಶಿಸ್ತುಬದ್ಧವಾಗಿ ಚುನಾವಣೆ ಆಯೋಗವೂ ಕೂಡ ಕಟ್ಟುನಿಟ್ಟಿನ ಸಂದೇಶಗಳನ್ನು ಕೊಡೋದ್ರ ಜೊತೆಯಲ್ಲಿ ಸರ್ಕಾರಗಳು ಕೂಡ ಈ ಹಿಂದೆ ನಡೆಸಿದಂಥ ಅನೇಕ ಕಾನೂನುಗಳ ಇದಾಗಿ ಹಣ ಸಿಗ್ತಾ ಇಲ್ಲ. ಅದನ್ನು ನಾವು ಹೇಳುವಂಥದ್ದೆಲ್ಲ, ಕಾಂಗ್ರೆಸ್ನವರೇ ಹೇಳಿದರು, ₹3 ಕೂಡ ನಮಗೆ ಕಷ್ಟ ಆಗ್ತಾ ಇದೆ ಅಂಥೇಳಿ. ಅಂದರೆ ಒಟ್ಟಾರೆ ಚುನಾವಣೆಯಲ್ಲಿ ಹಣ ಹರಿಯೋದು ನಿಲ್ಲಬೇಕು. ನಮಗೆ ಯಾರು ಆಯ್ಕೆಯನ್ನು ಕೊಡಬೇಕು, ನಾವು ಯಾರು ಆಯ್ಕೆಯನ್ನು ಮಾಡ್ಬೋದು ಅನ್ನೋದು ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ಎಜುಕೇಷನ್ ಇರ್ತಕ್ಕಂಥದ್ದು ಪರಿಸ್ಥಿತಿ. ಹಾಗಾಗಿ ಗೊತ್ತಿರ್ತದೆ ನಮಗೆ ಇಂಥ ವ್ಯಕ್ತಿಗಳನ್ನು ನಾವು ಚೂಸ್ ಮಾಡಬೇಕಂಥೇಳಿ. ಹಾಗಾಗಿ ಆದಷ್ಟು ನ್ಯೂಸ್ಗಳು ಅವುಗಳು ಇವುಗಳೆಲ್ಲ ನಿತ್ಯ ನಡೀತಾ ಇರೋದ್ರಿಂದ ನನ್ನ ಅಂಜೋದು ಆದಷ್ಟು ಈ ರ್ಯಾಲಿಗಳು ಕಡಿಮೆ ಆಗಬೇಕು. ರ್ಯಾಲಿಯಿಂದ ಏನು ಮಹತ್ವ ಇದೆ? ಸುಮಾರು ಒಂದಿಷ್ಟು ಕೋಟಿ ಹಣ ವೇಸ್ಟ್ ಆಗ್ತದೆ ಬಿಟ್ಟರೆ ರ್ಯಾಲಿ ಅಗತ್ಯ ಇಲ್ಲ. ಯಾಕಂದರೆ ಈಗ ಸಾಮಾಜಿಕ ಜಾಲತಾಣಗಳಿರೋದ್ರಿಂದ ಈ ರ್ಯಾಲಿ ಅಗತ್ಯ ನನಗನ್ಸುತ್ತೆ ಇಲ್ಲ. ಏನು ಹೇಳಬೇಕಾದ ಜನರಿಗೆ ರೀಚ್ ಆಗೇ ಆಗ್ತದೆ. ಏನು ಹೇಳಬೇಕಾದನ್ನು ಮಾಧ್ಯಮಗಳ ಮೂಲಕ ಹೇಳ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಆದಷ್ಟು ರ್ಯಾಲಿಗಳು ಕಡಿಮೆ ಆಗಬೇಕು. ಅಲ್ಲಿ ಬಿಸಿಲ ಬೇಗೆ, ಅಯ್ಯೋ ಅಲ್ಲಿ ಸಮಸ್ಯೆಗಳು, ಕೊರೋನಾದ ಒಂದು ಈ ಸಿಂಪ್ಟಮ್ಸ್ಗಳೆಲ್ಲ ನೋಡುವಾಗ ಯಾಕಲ್ಲಿ ರಾಶಿ ಜನ ಸೇರಬೇಕು, ಇವುಗಳೆಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಓಟ್ ಹಾಕುವಂಥದ್ದು, ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಇದು ಒಂದು ನಿಟ್ಟಿನಲ್ಲಿ ನೋಡುವಂಥದ್ದು. ಹಾಗಾದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಾರು ಆಗ್ತಾರೆ ಅನ್ನುವಂಥದ್ದು ಒಂದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಾರು ಆಗ್ಬೋದು? ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಹಳ ಒಂದು ಪೈಪೋಟಿ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರು ಆಗ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ನೋಡುವಾಗ ಕೋಟ ಶ್ರೀನಿವಾಸ ಪೂಜಾರಿ ಅವರು BJPಯಿಂದನೂ